ಬಂಡವಾಳ ಹೂಡ್ತಾ ಇದ್ದೀರಲ್ವಾ, ಇನ್ವಾಲ್ವ್ ಆಗಿ ಫಿಲ್ಮ್ ಮೇಕಿಂಗ್ ಅಲ್ಲಿ. ಸೊ ಲೊಕೇಶನ್ ಹಂಟ್ ಬಿಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಫ್ರೇಮ್ ಬ್ಯೂಟಿನ ಹಾಳು ಮಾಡಕ್ ಯಾರು ಇಷ್ಟಪಡಲ್ಲ ಸ್ವಾಮಿ, ಆದ್ರೆ ಪ್ರಿಪರೇಷನ್ ಇಲ್ಲದೆ ಹೋದ್ರೆ ಅದಾಗುತ್ತೆ. ಎಲ್ಲ ರೆಡಿ ಮಾಡ್ಕೊಂಡು ಹೋಗೋ ತನಕನೂ ತಾಳ್ಮೆ ಇರಲಿ. Investing in cinemas without cinema knowledge is injurious to you, your family, and the audience too. ಇವತ್ತು ನಾನು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಸೆಟ್ಟು, ಪ್ರಾಪರ್ಟೀಸು, ಲೊಕೇಶನ್ಸು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡಿ, ಫಸ್ಟು ಶೂಟ್ ಹೋಗೋಕ್ಕಿಂತ ಮುಂಚೆ ಲೊಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಇಡೀ ಸಿನಿಮಾ ಎಷ್ಟು ಸೀನ್ ಇದೆಯೋ, ಯಾವ್ಯಾವ ಲೊಕೇಶನ್ನಲ್ಲಿ ಶೂಟ್ ಆಗುತ್ತೆ ಅನ್ನೋದು ಫಸ್ಟೇ ನೀವು ಒಂದ್ಸತಿ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ಬಿಡ್ಬೇಕಾಗುತ್ತೆ. ಏನಕ್ಕೆ ಅಂದರೆ ಇಡೀ ಕ್ರೂಗೆ ಒಂದು ಐಡಿಯಾ ಕೊಡ್ಬೋದು ಯಾರು? ಡೈರೆಕ್ಟ್ರು. ಸೊ ಡೈರೆಕ್ಟ್ರು, ಸಿನಿಮಾಟೋಗ್ರಾಫರು, ಸಾಧ್ಯವಾದರೆ ಎಡಿಟ್ರು ಕೂಡ ಜೊತೇಲಿ ಹೋದರೆ ಅವ್ರ ಜೊತೆಲಿ ನೀವು ಹೋಗಿ ಸ್ವಾಮಿ, ಅನ್ನದಾತರು ನೀವು ಹೋಗಿ. ಯಾಕೆಂದರೆ ಆ ಜಾಗ ಹೇಗಿದೆ, ಇದು ನನ್ನ ಅನಿಸಿಕೆ, ನಾನು ಇಮ್ಯಾಜಿನ್ ಮಾಡಿದ್ನಲ್ಲ ಸ್ಟೋರಿ, ಅದಕ್ಕೆ ಆ್ಯಪ್ಟ್ ಆಗಿದೆಯಾ, ಆಮೇಲೆ ಆ ಲೊಕೇಶನ್ದು ಕಾಸ್ಟ್ ಇದೆಯಾ, ಇಲ್ಲ ನೀವೇ ಹೋದರೆ ಯಾರಾದರೂ ನಿಮ್ಮ ರಿಲೇಟಿವ್ಸಲ್ಲೋ ಫ್ರೆಂಡ್ಸಲ್ಲೋ ಯಾರ್ದೋ ಆ ಲೊಕೇಶನ್ ಸೂಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾದರೆ ಅದು ಫ್ರೀ ಆಫ್ ಕಾಸ್ಟು ವರ್ಕೌಟ್ ಮಾಡ್ಕೋಬೋದಲ್ವ ನೀವು. ಅದರಿಂದ ನಾನು ಹೇಳ್ತಾ ಇರೋದು, ಅವ್ರಗಳ ಜೊತೆ ನೀವು ಹೋಗಿ ಲೊಕೇಶನ್ ನೋಡಿ, ಇನ್ವಾಲ್ವ್ ಆಗಿ. ಬಂಡವಾಳ ಹೂಡ್ತಾ ಇದ್ದೀರಲ್ವಾ, ಇನ್ವಾಲ್ವ್ ಆಗಿ ಫಿಲ್ಮ್ ಮೇಕಿಂಗಲ್ಲಿ. ನಿಮಗೆ ಟೆಕ್ನಿಕಲಿ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಲೊಕೇಶನ್ ಕಣ್ಣಿಗೆ ಕಾಣುತ್ತಲ್ವಾ, ಅದೇ ಅಲ್ವಾ ನಿಮ್ಮ ಸಿನಿಮಾನಲ್ಲಿ ಬರೋದು ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಹೋಗಿ ಲೊಕೇಶನ್ನ ನೋಡಿ ಫೈನಲೈಸ್ ಮಾಡಿ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ರೆಂಟನ್ನ ಮಿಗಿಸ್ಕೊಳ್ಳೋ ಅಂಥ ಪ್ರಯತ್ನನೂ ಮಾಡ್ಬೋದು. ಯಾಕೆಂದರೆ ಯಾವುದೋ ಒಂದು ಫಾರ್ಮ್ ಹೌಸ್ ಹೋಗಿರ್ತಾರೆ, ಲೊಕೇಶನ್ ನೋಡ್ತಾರೆ, ತುಂಬ ಚೆನ್ನಾಗಿದೆ ಅಂತಾರೆ. ಅದಕ್ಕಿಂತ 10 ಪಟ್ಟು ಚೆನ್ನಾಗಿರೋ ಫಾರ್ಮ್ ಹೌಸು ನಿಮ್ಮ ಸಂಬಂಧಿಕರದೋ, ನಿಮ್ಮ ರಿಲೇಟಿವ್ಸ್ದೋ, ಫ್ರೆಂಡ್ಸ್ದೋ ಅಥವಾ ನಿಮ್ದೇನೋ ಇದ್ದರೆ ಯಾಕೆ ಅಲ್ಲೇ ಮಾಡಬಾರ್ದು? ಅಂದರೆ ಕನ್ವಿನ್ಸ್ ಮಾಡಿ ಸ್ಪಾಯಿಲ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ದೇರ್ ಈಸ್ ಎ ಚಾನ್ಸ್ ಟು ಸೇವ್ ಮನಿ. ಸೊ ಫಸ್ಟ್ ಲೊಕೇಶನ್ ಹಂಟ್ ಮಾಡಿ, ಎಲ್ಲ ಲೊಕೇಶನ್ಸು, ಎಲ್ಲ ಸೀನು ಎಲ್ಲೆಲ್ಲಿ ಬರುತ್ತೆ ಅನ್ನೋ ಲೊಕೇಶನ್ನ ಹಂಟ್ ಮಾಡಿ, ಅದನ್ನ ಒಂದು ಫೋಟೋ ಶೂಟ್ ಥರ ಫೋಟೋಸ್ ಬರೀ ಇವತ್ತಿಂದ ಒಂದು ಡಿಜಿಟಲ್ ಕ್ಯಾಮ್ರಾ ತೊಗೊಂಡು ಎಲ್ಲ ಫೋಟೋ ಹಿಡ್ಕೊಂಡ್ಬಿಡ್ಬೋದು. ಎಲ್ಲ ಹಿಡ್ಕೊಂಬಂದ್ಬಿಟ್ರೆ ಒಂದು ಐಡಿಯಾ ಬಂದ್ಬಿಡುತ್ತೆ, ಇಂತಿಂಥ ಕಡೆನೇ ನಾವು ಶೂಟ್ ಮಾಡ್ತೀವಿ ಅಂತ. ಸೊ ಲೊಕೇಶನ್ ಹಂಟ್ ಬಿಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದೇನಾಗತ್ತೆ, ಸರಿ ಯಾರನ್ನೋ ಕಳಿಸಿರ್ತೀವಿ, ಯಾವುದೋ ಒಂದು ಲೊಕೇಶನ್ ನೋಡ್ಕೊಂಬಪ್ಪ, ಒಂದು ಹಳ್ಳಿ ಮನೆ ಬೇಕು ಅಂತ. ನಾನು ಅನ್ಬೋದು ಮಾತು ಹೇಳ್ತೀನಿ ಕೇಳಿ. ಹಳ್ಳಿ ಮನೆ ನೋಡ್ಕೊಂಬಂದಿರ್ತೀವಿ, ಹಳ್ಳಿ ಮನೇಲಿ ಶೂಟಿಂಗಿಗೆ ಅವ್ರ ಹತ್ರ ಪರ್ಮಿಷನ್ ಕೇಳ್ತೀವಿ. ಏನಂತ ಕೇಳ್ತೀವಿ? ಹಳ್ಳಿ ಮನೆಯಲ್ಲಿ ಅವ್ರು ಕೇಳ್ತೀವಿ, ಅಮ್ಮ ಒಂದು ಅರ್ಧ ಗಂಟೆ ಶೂಟಿಂಗ್ ಮಾಡ್ಕೊಂಡು ಹೊರಟೋಗ್ತೀವಿ ಅಂತ. ಪಾಪ ಅವರು ಆಯಿತು ಮಾಡಪ್ಪ, ಸಿನಿಮಾದವ್ರು ತಾನೆ ಅಂದ್ಬಿಟ್ಟು ಕೊಡ್ತಾರೆ. ನಾವು ಹೋಗ್ತೀವಿ, ನಮಗೆ ಅರ್ಧ ಗಂಟೆ ಸಾಲುತ್ತಾ? ಲೈಟಿಂಗ್ ಮಾಡ್ಕೋಬೇಕು, ಇನ್ನೊಂದು ಮಾಡ್ಕೋಬೇಕು, ಪ್ರಾಪರ್ಟೀಸ್ ನೋಡ್ಕೋಬೇಕು, ಸೆಟ್ ಕರೆಕ್ಟಾಗಿದೆಯಾ ನೋಡ್ಕೋಬೇಕು, ಅದ್ರಲ್ಲಿ ಇನ್ನೇನೇನು ಬೇಕು, ಈ ಥರ ಆ ಥರ ಏನೇನು ಬೇಕು ಅದನ್ನೆಲ್ಲ ಇಟ್ಕೋಬೇಕು. ಅದನ್ನೆಲ್ಲ ಅವತ್ತಿನ ಬೆಳಗ್ಗೆ ಹೋಗಿ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ಮೇಕಪ್ ಹಚ್ಚಿ ಆರ್ಟಿಸ್ಟ್ನ ಕೂರಿಸ್ಬಿಟ್ಟಿರ್ತೀರ. ಮಧ್ಯಾಹ್ನ ತನಕ ಶಾರ್ಟ್ ತೆಗಿಯೋಕ್ಕಾಗಲ್ಲ. ಅವರು ಮನೆ ಪಾಪ ಚಿಕ್ಕ ಮನೆ ಇರುತ್ತಲ್ಲ, ಮಳೆ ಬರಲಿ ಗಾಳಿ ಬರಲಿ ಬಿಸಿಲಿರಲಿ ಆಚೆ ಇರಬೇಕಾಗುತ್ತಲ್ವ. ಅದ್ರ ಬದಲು ಒಂದು ವ್ಯವಸ್ಥಿತವಾಗಿ ಮಾಡಿ, ಯಾಕೆಂದರೆ ಇದು ನನ್ನ ಅನುಭವಕ್ಕೆ ಬಂದಿರೋದು. ವ್ಯವಸ್ಥಿತವಾಗಿ ಮಾಡಿ ಲೊಕೇಶನ್ಸ್ನ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಫಸ್ಟೇ ಹೋಗಿ ಚೆಕ್ ಮಾಡಿಕೊಂಡು ಎಲ್ಲ ಲೊಕೇಶನ್ಸ್ನು ಪಿನ್ ಪಾಯಿಂಟ್ ಮಾಡಿ, ಆಮೇಲೆ ಸಾಧ್ಯವಾದರೆ ಆರ್ಟ್ ಡೈರೆಕ್ಟರ್ನ ಕೂಡ ಕರ್ಕೊಂಡೋಗಿ. ಏನಕ್ಕೆ ಅಂದರೆ ಅಲ್ಲಿ ಆ ಲೊಕೇಶನಲ್ಲಿ ಏನು ಸೆಟ್ ಪ್ರಾಪರ್ಟಿಗಳು ಬೇಕು, ಅಂದರೆ ಈ ಥರ ಒಂದು ಮಗ್ಗಿಡ್ಬೇಕು ಅಂದರೆ ತುಂಬ ವೈಭವೀಕರಣ ಮಾಡಿ ಅಂತ ಹೇಳ್ತಲ್ಲ, ಆ ಸಿನಿಮಾಗೆ ಆ ಸೀನಿಗೆ ಏನು ಬೇಕು ಅನ್ನೋದು ಡೈರೆಕ್ಟ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರ್ತಾನೆ, ಸಿನಿಮಾಟೋಗ್ರಾಫರ್ ಒಪ್ಪಿಗೆ ಕೊಟ್ಟಿರ್ತಾನೆ. ಅದ್ರ ಜೊತೆಗೆ ಎಡಿಟ್ರು ಬಂದರೆ ಇನ್ನೂ ಒಳ್ಳೆಯದು ಅಂತ ಹೇಳಿದೆ, ಆರ್ಟ್ ಡೈರೆಕ್ಟ್ರು ಬಂದೆ ಅಲ್ಲಲ್ಲೇ ಹೇಳ್ಬಿಡ್ತಾನೆ ಅವನು, ಸರ್ ಇಲ್ಲಿ ಈ ಥರ ಒಂದು ಪ್ಲೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಈ ಥರ ಒಂದು ಪ್ಲೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಏನಾಗುತ್ತೆ, ಅದು ಎಲ್ಲ ರೆಡಿ ಇಟ್ಕೊಂಡು ನೀವು ಹೋದಾಗ ಏನಾಗುತ್ತೆ, ಲೈಟಿಂಗ್ ಮಾಡಿದಾಗ ಅದು ವಂಡರ್ಫುಲ್ಲಾಗಿ ಕಾಣುತ್ತೆ. ಆ ಸೀನೇ ಎಲಿವೇಟೆಡ್ ಆಗಿರುತ್ತೆ. ಅಂದರೆ ಏನು ಬೇಕೋ ಅಷ್ಟೇ. ಇವಾಗ ಗುಡ್ಸ್ಲಲ್ಲಿ ತೊಗೊಂಡ್ಬಿಟ್ಟು ಒಂದು ದೊಡ್ಡ ಲ್ಯಾಂಪ್ ಇಡಿ ಅಂತ ಹೇಳಲ್ಲ ನಾನು, ಅಲ್ಲಿ ಬುಟ್ಟಿ ದೀಪನೇ ಇಡಬೇಕು. ಬಟ್ ಎಲ್ಲಿ ಪ್ಲೇಸ್ ಮಾಡ್ತೀರಾ, ಯಾವ ಥರ ಬುಟ್ಟಿ ದೀಪ, ಇದನ್ನೆಲ್ಲ ಪ್ರಾಪರ್ಟೀಸ್ ಏನೇನು ಬೇಕು ಅಂತ ಫಸ್ಟೇ ಲಿಸ್ಟ್ ಮಾಡಿಕೊಂಡು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಹೇಳಿದ್ರೆ ಎಷ್ಟು ಸುಲಭ ಆಗುತ್ತೆ ಅಂದರೆ ಅಷ್ಟು ಸುಲಭ ಆಗುತ್ತೆ. ಇಲ್ಲದೆ ಹೋದ್ರೂ ಪಾಪ ಟೀಮ್ ಮೆಂಬರ್ಸ್ ಏನು ಮಾಡ್ತಾರೆ ಗೊತ್ತಾ,
ಅಲ್ಲಿಂದ ಯಾವುದೋ ಗರಿ ಎತ್ಕೊ ಬರ್ತಾರೆ, ಇಲ್ಲಿಂದ ಯಾವುದೋ ಹೂವು ಎತ್ಕೊ ಬರ್ತಾರೆ, ಅಲ್ಲಿಂದ ಯಾವುದೋ ಪ್ಲಾಂಟ್ ಎತ್ಕೊ ಬರ್ತಾರೆ, ಇಡ್ತಾರೆ. ಯಾಕೆಂದ್ರೆ ಫ್ರೇಮ್ ಬ್ಯೂಟಿನ ಹಾಳು ಮಾಡಕ್ಕೆ ಯಾರು ಇಷ್ಟಪಡಲ್ಲ ಸ್ವಾಮಿ. ಆದ್ರೆ ಪ್ರಿಪರೇಷನ್ ಇಲ್ಲದೆ ಹೋದ್ರೆ ಅದಾಗುತ್ತೆ. ಪ್ರಿಪ್ರೇಷನ್ ಇದು ಬಿಟ್ರೆ ಅಲ್ಲಲ್ಲಿ ಏನೇನು ಬೇಕೋ ಅದನ್ನ ನೀವು ಪ್ಲೇಸೇ ಮಾಡ್ಬಿಡ್ಬೋದಲ್ಲ, ಚೆನ್ನಾಗಿ ಬರುತ್ತಲ್ಲ ಸಿನಿಮಾ. ಸೊ ಸೆಟ್ ಪ್ರಾಪರ್ಟಿ ಏನೇನು ಬೇಕು, ಸೊ ಇವ್ರನ್ನೆಲ್ಲ ಜೊತೆಗೆ ಕರ್ಕೊಂಡೋಗಿ ಆ ಪ್ರಾಪರ್ಟೀಸ್ನ ಫಸ್ಟೇ ಪ್ರೊಕ್ಯೂರ್ ಮಾಡಿಕೊಂಡು, ಪ್ಲಸ್ ಲೊಕೇಶನ್ಸು ಎಲ್ಲೆಲ್ಲಿ ಏನೇನು ತೆಗಿತೀವಿ ಅನ್ನೋದನ್ನ ಫಸ್ಟೇ ಕ್ಲಾರಿಟಿಗೆ ಬಂದ್ಬಿಟ್ಟು, ಅದಾದಮೇಲೆ ಅದ್ರ ರೆಂಟೋ, ಕೆಲವರು ಫ್ರೀಯಾಗಿ ಕೊಡೋಕೆ ಇಷ್ಟ ಇರಲ್ಲ, ಅಥವಾ ಫ್ರೀಯಾಗಿ ಕೊಟ್ವಿ ಅಂತ ಬೇಗ ಹೋಗ್ರಿ ಆಚೆ ಅನ್ಬೋದು. ಅದ್ರ ರೆಂಟೋ, ಫ್ರೀ ಆಗೋ, ಎಷ್ಟು ದಿನ ತೆಗಿತೀವಿ ಶೂಟು, ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಮಾಡಬೇಕು. ಯಾಕಂದರೆ ಅದು ಅವ್ರ ಪ್ರಾಪರ್ಟಿ. ನಾವು ಹೋಗಿ ನಮ್ಮ ಒಂದು ಸಿನಿಮಾ ತೆಗಿಯೋಕ್ಕೋಸ್ಕರ ನಾವು ಹೋಗಿರೋದು. ವಿ ಶುಡ್ ನಾಟ್ ಇನ್ಕನ್ವೀನಿಯನ್ಸ್ ಕ್ರಿಯೇಟ್ ಮಾಡಬಾರ್ದು ಯಾರಿಗೂ. ಆದ್ದರಿಂದ ನಾನು ಹೇಳೋದು ಪ್ರಿಪರೇಷನ್ಸ್ ಹಿಂಗಿರಲಿ, ಸೆಟ್ಗೆ ಏನೇನು ಬೇಕು. ಆಮೇಲೆ ಬರೀ ಪ್ರಾಪರ್ಟೀಸ್ ಆಗೋಯ್ತು, ಈ ಥರ ಪ್ರಾಪರ್ಟೀಸ್ ಏನೋ ಸುಮಾರು ನೋಡಿ ಗಿಡ ಇಟ್ಟಿದ್ದೀವಿ, ಇದೆಲ್ಲ ಪ್ರಾಪರ್ಟೀಸ್ ಅಂತಾನೆ ಹೇಳೋದು. ಇದನ್ನೆಲ್ಲ ಇನ್ನೇನಂತಾರೆ, ಇದನ್ನ ಸೆಟ್ ಪ್ರಾಪರ್ಟಿ ಆಯಿತು. ಸೆಟ್ ಪ್ರಾಪರ್ಟಿ ಇದ್ಬಿಟ್ರೆ ಸಾಕಾ, ಲೊಕೇಶನ್ ಇದ್ಬಿಟ್ರೆ ಸಾಕಾ? ಇಲ್ಲ, ಲೈಟಿಂಗ್ ಬರುತ್ತೆ, ಕ್ಯಾಮ್ರಾ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಕೆಲವು ಲೈಟ್ಸ್ನ ಹೈಡ್ ಮಾಡ್ಕೊಳ್ಳೋಕ್ಕೆ ಕೆಲವು ಬೇಕಾದಂಥ ಒಂದು ಫಿಲ್ಟರ್ಗಳು ಇರ್ತವೆ, ಪೇಪರ್ಗಳು ಬರ್ತವೆ. ಸೊ ಇದ್ರ ಬಗ್ಗೆನೂ ಒಂದು ಲಿಸ್ಟ್ನ ತಯಾರು ಮಾಡಿಕೊಂಡು, ಇದನ್ನೆಲ್ಲ ಇನ್ಕ್ಲೂಡಿಂಗ್ ದ ಬಟರ್ ಪೇಪರ್ ಆ್ಯಂಡ್ ಫಿಲಮೆಂಟ್ಸ್ ಏನು ಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಎಲ್ಲ ಪ್ರೊಕ್ಯೂರ್ಮೆಂಟ್ ತೊಗೊಂಡು ಹೋದರೆ ಸುಗಮವಾಗಿ ಚಿತ್ರ ತಕ್ಕೊಂಬರ್ಬೋದು. ಇಲ್ಲ ಎಲ್ಲ ಎಂತ್ ಮೂಮೆಂಟ್ ಮಾಡ್ತೀನಿ, ಅಲ್ಲಿ ಹೋಗಿ ಅಡ್ಜಸ್ಟ್ ಮಾಡ್ಕೊತೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳೋಣ ಬಿಡಿ, ಅಲ್ಲಿ ಸಾರ್ ಇಲ್ಲಿ ಸಿಗದೆ ಇರೋದೇನಿಲ್ಲ ಬಿಡಿ ಸಾರ್, ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಸಿಗುತ್ತೆ, ಬೇಡ. ಈ ಥಾಟ್ ಪ್ರೊಸೆಸ್ಸೇ ಬೇಡ. ಬಿ ಪ್ರಿಪೇರ್ಡ್. ಎಕ್ಸಾಮ್ಗೆ ಹೋಗಬೇಕು ಅಂದರೆ ಹೆಂಗೆ ಪ್ರಿಪೇರ್ ಆಗಿರ್ತೀರಾ? ಒಂದು ಜಾಮೆಟ್ರಿ ಬಾಕ್ಸು, ಅದರಲ್ಲಿ ಪೆನ್ನು, ಪೆನ್ಸಿಲ್ಲು, ರಬ್ಬರು, ಸ್ಕೇಲು, ಇನ್ಸ್ಟ್ರೂಮೆಂಟ್ಸು ಎಲ್ಲ ಇಟ್ಕೊಂಡು ಹೋಗ್ಬೇಕಾದ್ರೂ ಒಂದೊಂದು ಸ್ಪೇರ್ ಇಟ್ಕೋತೀರಾ. ಯಾಕೆ? ವರ್ಕ್ ಆಗಲೇ ಇಲ್ಲ ಅಂದರೆ ಏನು ಮಾಡೋದು ಅನ್ನೋದಕ್ಕೋಸ್ಕರ ಒಂದು ಸ್ಪೇರ್ ಇಟ್ಕೊತೀರ ತಾನೆ. ಅದಕ್ಕೆ ಪ್ರಿಪರೇಷನ್ ಅಂತಾರೆ ಎಕ್ಸಾಮಿನೇಷನ್ಗೆ. ಇದು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಇದ್ದಂಗೆ. ಸೊ ದಯಮಾಡಿ ಬಿ ಪ್ರಿಪೇರ್ಡ್. ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಏನೇನು ಮೆಟೀರಿಯಲ್ ಬೇಕೋ ಎಲ್ಲ ಮೆಟೀರಿಯಲ್ಗಳನ್ನು ರೆಡಿ ಮಾಡಿ ಆಮೇಲೆ ಶೂಟ್ಗೆ ಹೋಗಿ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋ ತನಕನೂ ತಾಳ್ಮೆ ಇರಲಿ, ತಾಳ್ಮೆ ಕಳ್ಕೊಬೇಡಿ. ಇದು ಬಿಡಿ, ಇದೇನು ಅಲ್ಲಿ ಸಿಗುತ್ತೆ, ಆಮೇಲೆ ಇದು ಯಾಕೆ ಬೇಕು ಅಂತ ಕ್ವಶನ್ನ ಶೂಟ್ಗೆ ಹೋಗೋಕ್ಕಿಂತ ಮುಂಚೆನೇ ಕೇಳಿ. ಶೂಟ್ಗೆ ಹೋದ್ಮೇಲೆ ಇದು ಬೇಕಿರ್ಲಿಲ್ಲಪ್ಪ, ಇದು ಯಾಕೆ ಬೇಕಾಗಿತ್ತು, ನೋ ಮೋರ್ ಡಿಸ್ಕಷನ್ಸ್ ದೇರ್. ಏನಿದ್ರು ಅದಕ್ಕೆ ಹೋಗಿರೋದು ಲೊಕೇಶನ್ ಹಂಟ್ ಮಾಡೋಕ್ಕೆ. ಲೊಕೇಶನ್ ಹಂಟ್ ಮಾಡೋಕ್ಕೆ ಹೋಗಿರೋ ಉದ್ದೇಶನೇ ಅದು. ಅಲ್ಲಿ ಹೋಗಿ ನೀಟಾಗಿ ನೋಡಿ ತಿಳ್ಕೊಂಡು ಏನೇನು ಬೇಕು, ಯಾವ್ದಕ್ಕೋಸ್ಕರ ಬೇಕು, ಏನಾಗ್ಬಿಡುತ್ತೆ ಅದರಿಂದ ಎಲ್ಲ ಅಲ್ಲೇ ಕ್ವಶನ್ ಕೇಳಿ ಸ್ವಾಮಿ. ಶೂಟ್ಗೆ ಹೋಗ್ಬಿಟ್ಟು ಕ್ಯಾಮ್ರಾ ರೋಲ್ ಮಾಡೋ ಟೈಮಲ್ಲಿ ಇದ್ಯಾಕೆ ಇಲ್ಲಿ ಬೇಕಾಗಿತ್ತು, ಅದ್ಯಾಕೆ ಅಲ್ಲಿ ಬೇಕಾಗಿತ್ತು ಅಂತ ಕ್ರಿಯೇಟಿವ್ ಲಿಬರ್ಟಿನ ಹಾಳು ಮಾಡಬೇಡಿ. ನಿಮ್ಮ ಕಡೆಯಿಂದನೂ ಪ್ರಾಬ್ಲಮ್ ಆಗಬಾರ್ದು. ಅನ್ನದಾತ ಸುಖೀಭವ ಅಂದರೆ ನಿಮಗೋಸ್ಕರನೇ ಮಾಡ್ತಾ ಇರೋ ಕಾರ್ಯಕ್ರಮ, ಯಾರು ಅನ್ನದಾತರಿಗೋಸ್ಕರನೇ. ಆದರೆ ನಿಮ್ಮಿಂದಾನೇ ಇನ್ಕನ್ವೀನಿಯನ್ಸ್ ಕ್ರಿಯೇಟ್ ಆಗಿ ಆಮೇಲೆ ನೀವೇ ಇಲ್ಲ ಅಂತ ಬೈಕೊಂಡು ಓಡಾಡೋದಕ್ಕಿಂತ ಪ್ರಿಪೇರ್ ಆಗಿ ಹೋಗಿ ಅಂತ ನಾನು ಹೇಳೋದು. ಆಮೇಲೆ ನಾನು ಯಾರಿಗೆ ಮಾತು ಹೇಳೋದು, ಪ್ರತಿ ಸಲ ಹೇಳ್ತೀನಿ, 25 ಜನ ಯಾರು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಇದ್ದಾರೋ ಅವ್ರ ಬಗ್ಗೆ ಮಾತಾಡಲ್ಲ. ಬಿಕಾಸ್ ದೇ ಆರ್ ಆಲ್ ಮಾಸ್ಟರ್ಸ್ ಆಫ್ ದಿಸ್ ಕ್ರಾಫ್ಟ್. ನಾನು ಮಾತಾಡ್ತಾ ಇರೋದು ಇನ್ನು ಮಿಕ್ಕಿದ 350ರಿಂದ 375 ಜನ ಹೊಸ ಪ್ರೊಡ್ಯೂಸರ್ಸ್ ಯಾರು ಬರ್ತಾ ಇದ್ದಾರೆ ವರ್ಷಕ್ಕೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಇನ್ನೇನು ಎಲ್ಲ ರೆಡಿಯಾಗಿದ್ದೀರಾ? ಆರ್ಮಿನಲ್ಲಿ ಯೋಧರು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಹೇಗೆ ರೆಡಿಯಾಗಿರ್ತಾರೋ ಆ ಥರ ರೆಡಿಯಾಗಿದ್ದೀರಾ. ಸ್ಕ್ರಿಪ್ಟ್ ಫೈನಲ್ ಆಗಿದೆ, ಕಾಸ್ಟು ಕ್ರೂ ಫೈನಲ್ ಆಗಿದೆ, ಬಜೆಟ್ ಫೈನಲ್ ಆಗಿದೆ, ಎಕ್ವಿಪ್ಮೆಂಟ್ಸ್ ಫೈನಲ್ ಆಗಿದೆ, ಅಗ್ರಿಮೆಂಟು ಆಗೋಗಿದೆ, ಎಲ್ಲ ಆಗಿದೆ. ಇನ್ನೇನು ಬಾಕಿ? ಬರೀ ಶೂಟ್ಗೆ ಹೋಗಿ ಬರುತ್ತಾನೆ. ಹೋಗಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಶೂಟ್ ಮಾಡಿಕೊಂಡು ವಾಪಸ್ ಬನ್ನಿ. ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ.